MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸಿಐಡಿ ಎಸ್ಐಟಿ ತಂಡಕ್ಕೆ ಗೃಹ ಸಚಿವ ಪರಮೇಶ್ವರ್ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಬಿಕೆ ಸಿಂಗ್ ತಂಡ ಒಳ್ಳೆಯ ಕೆಲಸವನ್ನ ಮಾಡಿದೆ. ರಾಜ್ಯ ಮಟ್ಟಿಗೆ ನಿಜಕ್ಕೂ ಕೂಡ ಇದು ಐತಿಹಾಸಿಕ ತೀರ್ಪು ಅಂತ ಹೇಳಿದ್ದಾರೆ. ಇನ್ನು ಪೊಲೀಸ್ ಇಲಾಖೆಗೆ ಕೀರ್ತಿ ಬಂದಂತಾಗಿದೆ ಅಂತ ಮಾತನಾಡಿದ್ದಾರೆ ಪರಂ. 1 ವರ್ಷ 4 ತಿಂಗಳಲ್ಲಿ ಈ ತೀರ್ಪು ಹೊರಬಿದ್ದಿದೆ. ಇದು ನಿಜಕ್ಕೂ ಕೂಡ ಗ್ರೇಟ್ ಅಚೀವ್ಮೆಂಟ್ ಅಂತ ಬೆಂಗಳೂರಿನಲ್ಲಿ ಶ್ಲಾಘಿಸಿದ್ದಾರೆ ಪರಮೇಶ್ವರ್. ನಾನು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ವಿಶೇಷವಾಗಿ COD ಅವರಿಗೆ ಅವ್ರು ಮಾಡಿರ್ತಕ್ಕಂಥ ಉತ್ತಮವಾದ ಕೆಲಸದ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಭಾಳ ಅಚ್ಚುಕಟ್ಟಾಗಿ ಈ ಕೇಸನ್ನು ಅವರು ಮೊದಲಿಂದಲೂ ಕೂಡ BK ಸಿಂಗ್ ಅವರ ನೇತೃತ್ವದಲ್ಲಿ ನಾವು ಒಂದು ಟೀಮನ್ನು ಮಾಡಿದ್ದು, ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ. ಹಾಗಾಗಿ ನ್ಯಾಯಾಧೀಶರು ತೀರ್ಮಾನ ತಗೊಳ್ಳೋದಕ್ಕೆ ಅನುಕೂಲ ಆಯಿತು ಅಂತೇಳಿ ನಾನು ಅಂದ್ಕೊಳ್ತೇನೆ. ಇದು ನಿಜಕ್ಕೂ ಕೂಡ ಒಂದು ಹಿಸ್ಟಾರಿಕಲ್ ಡಿಸಿಷನ್ನು, ಜಡ್ಜ್ಮೆಂಟು. ಅದರಿಂದ ನಮಗೆ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆಯ ಕೀರ್ತಿ ಬಂದಾಗ ಆಗಿದೆ. COD ಟೀಮ್ನವರು ಅವರು ಎವಿಡೆನ್ಸ್ಗಳನ್ನ ಕಲೆ ಹಾಕೋದ್ರಲ್ಲಿ ಮತ್ತು ಯಾವ್ಯಾವ ರೀತಿಯಲ್ಲಿ ಅವರು ಕಾನೂನಿಗೆ ಕನ್ವಿನ್ಸ್ ಮಾಡಬೇಕು ಆ ರೀತಿ ಕೆಲಸ ಮಾಡಿದ್ದಾರೆ. 1 ವರ್ಷ 4 ತಿಂಗಳು, 1 ವರ್ಷ ಸಾಮಾನ್ಯವಾಗಿ ಈ ಥರ ಕೇಸ್ಗಳೆಲ್ಲ ವರ್ಷಗಟ್ಟಲೆ ತೊಗೊಳುತ್ತೆ. ಅಂಥದ್ರಲ್ಲಿ ಅವರು 1 ವರ್ಷ 4 ತಿಂಗಳಲ್ಲಿ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಹೇಳಲೇಬೇಕು. ಎಲ್ಲ ಅವರ ಕರ್ತವ್ಯ ಮಾಡಿದ್ದಾರೆ. ಪ್ರಶಂಸೆ ಮಾಡುತ್ತೆ ಸರ್ಕಾರ. ಇಲಾಖೆಯಲ್ಲಿ ನಾವೆಲ್ಲ ಪ್ರಶಂಸೆ ಮಾಡ್ತೀವಿ ಅವರಿಗೆ ಸಂದರ್ಭದಲ್ಲಿ ಒಂದು ನಮ್ಮಲ್ಲಿ ಈಗ ಮುಖ್ಯಮಂತ್ರಿಗಳ ಪದಕ ಕೊಡ್ತೀವಿ, ಆಮೇಲೆ ಸೈಟೇಷನ್ಸ್ ಕೊಡ್ತೀವಿ, ಪ್ರೆಸಿಡೆನ್ಷಿಯಲ್ ಮೆಡಲ್ಗೆ ರೆಕಮೆಂಡ್ ಮಾಡ್ತೀವಿ. ಇವೆಲ್ಲ ಇಲಾಖೆಯಲ್ಲಿ ನಡೀತಕ್ಕಂಥವು. ಆ ಸಂದರ್ಭದಲ್ಲಿ ಇವರಿಗೂ ಕೂಡ ಪರಿಗಣಿಸುವಂಥ ಕೆಲಸ ಆಗುತ್ತೆ. ಇನ್ನು ಪ್ರಜ್ವಲ್ಗೆ ಆದಂತಹ ಶಿಕ್ಷೆಯಿಂದ ಬಿಜೆಪಿಗೆ ಯಾವುದೇ ರೀತಿಯ ಮುಜುಗರವಿಲ್ಲ ಅಂತ ಬಿಜೆಪಿ ನಾಯಕ ಪ್ರತಿಕ್ರಿಯಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಚಾರವಾಗಿ ಮಾತನಾಡಿದ್ದಾರೆ. ಕೋರ್ಟ್ ತನಿಖೆ ಮಾಡಿ ತೀರ್ಪನ್ನ ನೀಡಿದೆ. ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಿದೆ ಅಷ್ಟೇ. ಜೆಡಿಎಸ್ ಒಂದು ಪ್ರತ್ಯೇಕ ಪಕ್ಷ, ಆ ಪಕ್ಷದ ಜೊತೆ ನಮ್ಮ ಮೈತ್ರಿ ಇದೆ ಹೀಗಂತ ಪ್ರಹ್ಲಾದ್ ಜೋಶಿ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ. ಇನ್ನು ಪ್ರಜ್ವಲ್ ಎಷ್ಟು ಜನ ಅಪರಾಧಿಗಳ ಜೊತೆ ಇದ್ರು, ರಾಹುಲ್ ಗಾಂಧಿ ಖಲಿಸ್ತಾನಿ ಉಗ್ರರ ಜೊತೆ ಇರುವಂತಹ ಫೋಟೋ ಕೂಡ ಇದೆ, ಯಾಸಿನ್ ಮಲಿಕ್ ಜೊತೆ ಕೂಡ ಫೋಟೋ ಕೂಡ ಇದೆ ಅಂತ ಕೂಡ ಮಾತನಾಡಿದ್ದಾರೆ. ಹೇಗೆ ನೀಡಿದ್ದಾರೆ ಕೇಳಿ. ದೇಶದ ನ್ಯಾಯಾಂಗ ವ್ಯವಸ್ಥೆ ಬಹಳ ಮಜಬೂತಾಗಿದೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರು ಶಿಕ್ಷೆ ಅನುಭವಿಸ್ತಾರೆ. ಬಿಜೆಪಿಗೆ ಯಾಕೆ ಮುಜುಗರ ಆಗ್ತದೆ? DK ಶಿವಕುಮಾರ್ ಇದ್ದಾರೆ ಸರ್, ಅವ್ರು ಮಾತಾಡ್ತಾರೆ ಬಿಜೆಪಿ ಜಾಸ್ತಿ. ನಾ ಮಾತಾಡಿ ನೀನು ಅವ್ರು ನೋಡಿಲ್ಲ ಅಂದ್ರೆ ನಾನೇ ಮಾಡಲಿ. ವಿಜೇಂದ್ರ ಸ್ವಾಮಿ ಅವ್ರು ಯಾರೇ ಅವ್ರು ನೋಡ್ರಿ, ಎಲ್ಲ ಅದಕ್ಕೆ ಕಾಮೆಂಟ್ ಮಾಡೋದೇನಿದೆ ಹೇಳ್ರಿ. ಶಿಕ್ಷೆ ಆಯಿತು ಅಂದ್ರೆ ಅವ್ರ ಪ್ರಕರಣ ಹೊರಗಡೆ ಬಂತ, ಮೊದಲು ಗೊತ್ತಿರಲಿಲ್ಲ. ಅವ್ರನ್ನ ತನಿಖೆ ಮಾಡಿದರು. ಕೋರ್ಟು ಸಮಗ್ರವಾಗಿ ವಿಚಾರಣೆ ಮಾಡಿ ತೀರ್ಪು ಕೊಟ್ಟಿದೆ. ಏನು ಹೇಳ್ಬೇಕು? ಇವ್ರು ಯಾರ್ಯಾರ ಜೊತೆಗಿದ್ದಾರಂತ ಹೇಳಲೆ ನಾನು. ಇವರು ಯಾರ್ಯಾರು ಅಪರಾಧಿಗಳ ಜೊತೆಗಿದ್ದರು ಅಂತ ಅನ್ನೋದು ಒಂದೊಂದು ಉದಾಹರಣೆ ಹೇಳಿದ್ರೆ, ರಾಹುಲ್ ಗಾಂಧಿ ಖಲಿಸ್ತಾನಿ ಟೆರರಿಸ್ಟ್ ಪನ್ನು ಜೊತೆಗಿರೋ ಫೋಟೋ ಅದು. ಇಲ್ಲೇನು ಮಾತಾಡ್ತಾರೆ ಇವರು? ಯಾಸಿನ್ ಮಲ್ಲಿಕ್ ಇವ್ರ ಜೋಡಿ ಫೋಟೋ, ಮುಷಾಕಲ್ ಫಜಲ್ ರಾಹುಲ್ ಗಾಂಧಿ ಜೋಡಿ ಫೋಟೋ, ಜಯರಾಜ್ ಅಂತ ಒಬ್ಬಿಬ್ರು ಅವ ಇದ್ದ, ಅವನ ಜೋಡಿ ರಾಜೀವ್ ಗಾಂಧಿ ಫೋಟೋ ಅದ. ಅವ್ರದೊಂದು ಸಪ್ರೇಟ್ ಪಾರ್ಟಿ, ನಮ್ದು ಅಲೈನ್ಸ್ ಆಗ್ಯದ. ಇವರು ಯಾರ್ಯಾರು ಏನೇನು ಅವ್ರ ಬ್ಯಾಕ್ಗ್ರೌಂಡ್ ಅಂತ ಹೇಳಿ ನಾನು ಕೆಸರು ಎರ್ಚಾಟಕ್ಕೆ ಬಿಡ್ಲಿಕ್ಕೆ ಹೋಗೋದಲ್ಲ. ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಇವ್ರು ಯಾರ್ಯಾರು ಏನೇನು ಇದ್ರೆಲ್ಲ ಕಾಂಗ್ರೆಸ್ ಪಾರ್ಟಿಯ ನಾನು ಜಾತಕ ಬಿಚ್ಚಿಡ್ಬೋದು. ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಿದೆ. ಕಾಂಗ್ರೆಸ್ ಪಾರ್ಟಿ ಒಳಗೆ 8 ಜನಕ್ಕೆ ಶಿಕ್ಷೆ ಆಗ್ಯದ, ಸ್ವಲ್ಪ ತೆಗಿ ಅಂತ DK ಶಿವಕುಮಾರ್ ಅವರು. ದೇಶದ ನ್ಯಾಯಾಂಗ ವ್ಯವಸ್ಥೆ ಬಹಳ ಮಜಬೂತ್. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.